ಯಾ ಐ ಹ್ಯಾವ್ ಅ ಕ್ವೆಶ್ಚನ್. ಯು ಸಿ ಥಿಯರಿಟಿಕಲಿ ಈ ಥರ ಎಲ್ಲ ಮಾತಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಪ್ರಾಕ್ಟಿಕಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಾದರೂ ಹೇಗೆ? ದಟ್ಸ್ ಕರೆಕ್ಟ್. ಈ ಪ್ರಾಡಕ್ಟ್ನ ಹೇಗೆ ಎಕ್ಸಿಬಿಟ್ ಮಾಡಬೇಕು ಅಂತ ನಾವು ಇದ್ರ ಬಗ್ಗೆ ಮಾತಾಡಲೇಬೇಕು. ಐಡಿಯಾ ಹೇಳಿದ್ದಾರೆ ಅಂತಂದರೆ ಅವ್ರ ಹತ್ರನೇ ಅದನ್ನು ನಡೆಸೋ ಪ್ಲ್ಯಾನ್ ಸಹ ಇರುತ್ತೆ ಅಲ್ವಾನು? ಅರಿಯ ಸರ್, ಲಂಚ್ ಟೈಮ್ ಆಯಿತು, ನೀವಿನ್ನೂ ಯುವಕರ ಥರ ಇದ್ದೀರಾ. ನನಗೆ ಸ್ವಲ್ಪ ಶುಗರ್ ಇದೆ. ಫೈನ್, ಲೆಟ್ಸ್ ಬ್ರೇಕ್ ಫಾರ್ ಲಂಚ್. ಸರಿ ಸರ್. ಅನು, ಅಷ್ಟರಲ್ಲಿ ಪ್ರಿಪೇರ್ ಮಾಡ್ಕೋ. ಎಸ್ ಸರ್. ಈ ಪ್ಲ್ಯಾನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದನ್ನು ಪ್ರಿಪೇರ್ ಮಾಡ್ಕೊಂಬ. ಓಕೆ? ಹೇಗಾಯ್ತನು? ಆಲ್ ಗುಡ್. ಯಾ ಸ್ವಪ್ನ, ಎಲ್ಲ ಚೆನ್ನಾಗಾಯ್ತು. ಓ ಸರಿ, ಬಾ ಹಾಗಾದರೆ ಊಟಕ್ಕೆ ಹೋಗೋಣ. ಇಲ್ಲ ಸ್ವಪ್ನ, ನೀನು ಹೋಗಿರು, ನಂಗೆ ಸ್ವಲ್ಪ ಪ್ರಿಪೇರ್ ಆಗೋದಿದೆ, ನಾನು ಆಮೇಲೆ ಬರ್ತೀನಿ. ಹಲೋ ಅಪ್ಪ, ಬ್ಯುಸಿ ಇದ್ದೀರಾ? ಏನಿಲ್ಲ, ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಓ, ಯು ಆರ್ ಆಲ್ರೆಡಿ ಹಿಯರ್? ತುಂಬ ಕ್ಲೆವರ್ ಇದ್ದಾರೆ. ಊಟ ಮಾಡಿದೆ ನಾನು? ಎಸ್ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆ, ಸೊ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಎಸ್, ವಿ ಆರ್ ರೆಡಿ. ಅನು ಮೇಡಮ್, ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಇದ್ದೀವಿ, ಶುರು ಮಾಡಿ. ಎಸ್ ಸರ್. ಸರ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜನಂದಿನಿ ಕ್ವಾಲಿಟಿಯಲ್ಲಿ ನಂಬರ್ 1. ಮಾರ್ಕೆಟಲ್ಲಿ ಬೇರೆ ಸೀರೆಗಳಿಗಿಂತ ನಮ್ಮ ರಾಜನಂದಿನಿ ಸೀರೆಗಳೇ ತುಂಬ ಬಾಳಿಕೆ ಬರೋದು. ಹಾಗಾಗಿ ನಾವು ಒಂದು ಹೈಯೆಸ್ಟ್ ಪೀಕ್ ಪಾಯಿಂಟ್ವರೆಗೂ ಹೋಗಿ ಆಮೇಲೆ ನಿಂತು ಹೋಗಿದ್ದು. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಬಿಸ್ನೆಸ್ ಆಗ್ತಿಲ್ವಾ? ಇದೆ ಅಂತ ವಿಚಿತ್ರ. ಅಂದರೆ ಸರ್, ಫಾರ್ ಎಕ್ಸಾಂಪಲ್, ಹೈ ಕ್ವಾಲಿಟಿ ವಾಚ್ನ ತಯಾರು ಮಾಡೋ ಕಂಪ್ನಿಗಳು ಲಾಸಲ್ಲಿರೋದನ್ನ ನಾವು ಕೇಳಿರ್ತೀವಿ. ಜನ ಹೊಸ ವಾಚ್ಗಳನ್ನ ತಗೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋ ವಾಚು ಇನ್ನೂ ಬಾಳಿಕೆಯಲ್ಲಿದ್ದಾವೆ. ಸೇಮ್ ಅದೇ ಸಿಚುವೇಶನ್ ಸರೇ ನಮ್ದು. ನಾವು ತಯಾರು ಮಾಡ್ತಿರೋ ಕ್ವಾಲಿಟಿ ಸೀರೆಗಳು ತುಂಬ ಬಾಳಿಕೆ ಬರ್ತಿದ್ದಾವೆ, ಆದರೆ ಅದು ಮರು ಬಾಳಿಕೆ ಆಗ್ತಿಲ್ಲ. ಆ ಕಾರಣಕ್ಕೆ ಅದನ್ನು ನಾವು ಡ್ರೆಸ್ ಹೊಲ್ಸೋ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಅದು ಹೇಗೆ? ಯಾ ಮ್ಯಾಮ್, ಸೀರೆ ತಗೊಳಕ್ಕೆ ಬರುವಾಗಲೇ ಒಂದು ಸೀರೆಗೆ 1 ಕೂಪನ್ ಅಂತ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ. ಆ ಕೂಪನ್ನ ಅವ್ರು ಯಾವಾಗ ಬೇಕಾದರೂ ಬಳಸ್ಕೋಬೋದು. 1 ಕೂಪನ್ಗೆ 1 ಡ್ರೆಸ್ ಹೊಲ್ಸ್ಕೊಡ್ತೀವಿ ಅಂತ ಆಫರ್ ಅನೌನ್ಸ್ ಮಾಡೋಣ. ಕೂಪನ್? ಎಸ್ ಮ್ಯಾಮ್. ಬಟ್ ನಮ್ಮ ಜನ ಇದನ್ನು ಕಡೆಯವರೆಗೂ ಭದ್ರವಾಗಿಟ್ಟು ಮತ್ತೆ ಹೊಲಿಸ್ಕೊತಾರೆ ಅನಿಸುತ್ತಾ? ಇದು ಯಾವ ತಲೆನೋವು ಅಂತ ಬಿಟ್ಬಿಟ್ರೆ? ನೋ ಸರ್, ಅದು ಡಿಜಿಟಲ್ ಕೂಪನೂ ಆಗಿರ್ಬೋದು. ಹೇಗಿದ್ರೂ ಕಸ್ಟಮರ್ ಸ್ಯಾರಿಗಳನ್ನ ಪರ್ಚೇಸ್ ಮಾಡೋಕ್ಕೆ ಬರುವಾಗ ಅವ್ರು ನಂಬರ್ ಕೊಟ್ಟಿರ್ತಾರಲ್ವಾ, ಆ ನಂಬರ್ಗಳ ಮುಖಾಂತರ ನಾವು ಎಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಲೆಕ್ಕ ಹಾಕ್ಬೋದು.
ಆಮೇಲೆ ರಿಜಿಸ್ಟರ್ ನಂಬರ್ಗಳು ತೊಗೊಂಡು ಬರೋರಿಗೆ ಆಫರ್ ಕೊಡೋಣ. ಈಗಿನ ಕಾಲದಲ್ಲಿ ಯಾರು ತಾನೇ ಫೋನ್ ಯೂಸ್ ಮಾಡಲ್ಲ ಹೇಳಿ ಸರ್? ಒಳ್ಳೆ ಐಡಿಯಾ ರೀ. ಹೇಗಿದ್ರು ನಮ್ಮದೇ ವಿಟೆಲ್ ನೆಟ್ವರ್ಕ್ ಇದೆ, ಎರಡಕ್ಕೂ ಕೊಲಾಬ್ರೇಟ್ ಆದಾಗತ್ತೆ. ವೆಲ್ ಜೆಂಟಲ್ಮೆನ್, ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ನನಗೆ ಯಾಕೋ ಇದು ವರ್ಕ್ ಆಗುತ್ತೆ ಅನಿಸ್ತಾ ಇಲ್ಲ. ಯಾಕೆ ಮೀರಾ? ದಿಸ್ ಸೌಂಡ್ಸ್ ವೆರಿ ಸಿಲಿ ಸರ್. ಈ ಥರ ಐಡಿಯಾಸ್ನ ಮಾತಾಡ್ಬೋದು, ಬಟ್ ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ಹೋದಾಗ ಮಾರ್ಕೆಟ್ ಕಂಡೀಷನ್ಸಲ್ಲಿ ಇಟ್ಸ್ ವೆರಿ ರಿಸ್ಕಿ. ಇಲ್ಲ ಮ್ಯಾಮ್, ವರ್ಕ್ ಆಗುತ್ತೆ. ಕೆಲವೊಂದ್ಸಲಿ ಈ ಐಡಿಯಾಗಳು ಸಿಲ್ಲಿ ಅನ್ನಿಸ್ಬೋದು, ಆದರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದೇ ಥರ ಒಂದು ಟೂತ್ ಪೇಸ್ಟ್ ಕಂಪ್ನಿಲಿ ಸೇಲ್ಸ್ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡ್ತಿದ್ರಂತೆ. ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಐಡಿಯಾ ಕೊಟ್ರು ಯಾವುದು ವರ್ಕ್ ಆಗಲಿಲ್ಲ. ಕೊನೆಗೆ ಅಲ್ಲೇ ಕೆಲಸ ಮಾಡೋ ಒಬ್ಬ ಪ್ಯೂನೊಬ್ಬ ಒಂದು ಐಡಿಯಾ ಕೊಟ್ಟನಂತೆ. ಅದೇನು ಗೊತ್ತಾ? ಟೂತ್ ಪೇಸ್ಟ್ ಹೋಲ್ನ ದೊಡ್ಡದು ಮಾಡಿದ್ರೆ ಪೇಸ್ಟ್ ಬೇಗನೂ ಖಾಲಿ ಆಗುತ್ತೆ, ಜನ ಜಾಸ್ತಿನೂ ಪರ್ಚೇಸ್ ಮಾಡ್ತಾರೆ ಅಂತ. ಆಮೇಲೆ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಪ್ಯೂನು ಅದೇ ಕಂಪ್ನಿಲಿ ಶೇರ್ ಹೋಲ್ಡರ್ ಆದ್ರಂತೆ ಮ್ಯಾಮ್. ನನಗೇನೋ ಈ ಪ್ಲಾನು ವರ್ಕೌಟ್ ಆಗುತ್ತೆ ಅನಿಸುತ್ತೆ ಸರ್. ಆದರೆ ಅದಕ್ಕೂ ಮೊದಲು ಎಲ್ಲ ಅಂಗಡಿಗಳಿಗೆ ಹೋಗಿ ವಾಸ್ತವ ಏನು ಅಂತ ಸರ್ವೆ ಮಾಡಬೇಕು. ಸರ್, ನಾವು ಸರ್ವೆ ಮಾಡುವಾಗ ಅನು ಮೇಡಮ್ ನಮ್ಮ ಜೊತೆಲಿದ್ದರೆ ಬಹಳ ಅನುಕೂಲ ಆಗುತ್ತೆ ಸರ್. ಹೌದೌದು, ಅವ್ರಿಗೆ ಸೇಲ್ಸ್ ಜೊತೆ ಹೆಂಗಸು ಎಮೋಷನ್ ಕೂಡ ಅರ್ಥವಾಗಿದೆ. ಅವರೇ ಇದ್ರೆ ಒಳ್ಳೆಯದು. ಶಿಲ್ ಬಿ ವಿತ್ ಯು. ಸರಿ ಸರ್. ಅನು, ಫ್ಯಾಂಟಾಸ್ಟಿಕ್ ಜಾಬ್. ನೀವೆಲ್ಲ ಹೊರಡಿ. ಥ್ಯಾಂಕ್ ಯು ಸರ್. ಮೀರಾ, ನನಗೆ ಅನು ಹತ್ರ ಸ್ವಲ್ಪ ಮಾತಾಡೋದಿದೆ. ಯು ಟೇಕ್ ಕೇರ್ ಆಫ್ ದ ಥಿಂಗ್ಸ್.